ಕರ್ನಾಟಕದ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನಿಂದ ಹಿಡಿದು ವೀರೇಂದ್ರ ಪಾಟೀಲ್, ದೇವರಾಜ ಅರಸು, ಯಡಿಯೂರಪ್ಪ, ಎಸ್.ಎಂ. ಕೃಷ್ಣ ಇವರೆಲ್ಲ ಟೋಟ್ಲ್ ಹಾಕಿ ಒಂದ್ ಕಡೆ, ಇವರೆಲ್ಲ ಮುಖ್ಯಮಂತ್ರಿಗಳನ್ನ ಒಂದ್ ಕಡೆ ಟೋಟ್ಲ್ ಹಾಕಿ, ಸಿದ್ದರಾಮಯ್ಯ ಒಂದ್ ಕಡೆ ಟೋಟ್ಲ್, ಅವ್ರು ಮೀರಿಸಿದ ಸಾಲ ಸುಮಾರು ಇವೆಲ್ಲ ಸೇರಿಸ್ಕೊಂಡು 4 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ ಒಬ್ರೆ, ಓನ್ಲಿ ಒಂದು ಸಿದ್ದರಾಮಯ್ಯ. ಈಗ ಮತ್ತೆ 1,10,000 ಸಾಲ ಮಾಡಕ್ಕೆ ಹೊರಟಿದ್ದಾರೆ. ಅಂದ್ರೆ ನಿಮ್ಮಲ್ಲಿ ಹಣ ಇಲ್ಲ, ಪಾಪರಾಗೋಟಿದ್ದೀರ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಏನು ವಿಕಸಿತ ಭಾರತ ಯೋಜನೆಯನ್ನ ಜಾರಿಗೆ ತಂದಿದೆ, ಅದರಲ್ಲಿ 40% ಏನ್ ಕೊಡಬೇಕು, ಕೊಡಕ್ಕೆ ನಿಮ್ಮ ಹತ್ರ ಗತಿ ಇಲ್ಲ. ಅದಕ್ಕೋಸ್ಕರ ಇವತ್ತು ನೀವು ಇದನ್ನ ವಿರೋಧ ಮಾಡ್ತಾ ಇದ್ದೀರಾ. 2 ಕಾರಣ. ಇದನ್ನ ನಾವು ವಿಧಾನಸಭೆಯಲ್ಲೂ ಕರೀರಿ, ನಾವು ತಯಾರಿದ್ದೀರಿ, ವಿಧಾನಸಭೆಯಲ್ಲೂ ನಾವು ಚರ್ಚೆ ಮಾಡ್ತೀರಿ, ಸರಿಯಾಗಿ ಉತ್ತರ ಕೊಡ್ತೀರಿ. ನಿಮ್ಗೆ ಹೊಟ್ಟೆ ಉರಿ ಆಗಿರೋದು ಒಂದು ಭಾರತದ ಹೆಸರು, ಇನ್ನೊಂದು ಪಾಪರಾಗಿರುವಂಥದ್ದು. ಇವೆರಡು ವಿಚಾರಗಳನ್ನ ಇಟ್ಟುಕೊಂಡು ನೀವು ಈ ಯೋಜನೆಗೆ ವಿರೋಧವನ್ನ ತರ್ತಾ ಇದ್ದೀರಾ. ಅದರಿಂದ ಅಧಿವೇಶನ ಕರೆಯುವಂಥದ್ದು ಒಂದು ಸದಭಿಪ್ರಾಯ ಇರಬೇಕು, ಒಳ್ಳೆ ಉದ್ದೇಶ ಇರಬೇಕು. ಆದ್ರೆ ದುರುದ್ದೇಶ, ಕಾಂಗ್ರೆಸ್ಸಿನ ದುರುದ್ದೇಶ ಇಟ್ಕೊಂಡು ನೀವು ಕರಿತಾ ಇದ್ದೀರಾ. ನಿಮ್ಮ ಒಳಜಗಳವನ್ನ ಮುಚ್ಚಿ ಹಾಕೊಳ್ಳೋಕೆ ಅಲ್ಲಿ ಮೈಸೂರು ಏರ್ಪೋರ್ಟ್ ಅಲ್ಲಿ 16 ಸೆಕೆಂಡ್ 20 ಸೆಕೆಂಡ್ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, 16 ಸೆಕೆಂಡ್ 20 ಸೆಕೆಂಡ್ ಮುಖ್ಯಮಂತ್ರಿ. ಈ ಜಗಳನ ಮರೆಮಾಚಕ್ಕೋಸ್ಕರ ನೀವು ಅಧಿವೇಶನ ಕರೆದುಬಿಟ್ಟು ಕೇಂದ್ರ ಸರ್ಕಾರದನ್ನ ತೆಗಳಕ್ಕೆ ಈ ಅಧಿವೇಶನ, ಅಷ್ಟು ಬಿಟ್ರೆ ಏನು ಇಲ್ಲ ಇದರಲ್ಲಿ. ಇದರಿಂದ ಏನ್ ಬೆನಿಫಿಟ್ ಆಯ್ತು? ತೆಗಳಿ ಏನ್ ಮಾಡ್ತೀರಾ? 1 ಲೆಟರ್ ಪೋಸ್ಟ್ ಮಾಡ್ತೀರಾ ಅಷ್ಟೇ. ಏನು ಅದರಿಂದ ಏನು? ಮೊನ್ನೆ ಅಧಿವೇಶನದಲ್ಲೂ ಒಂದು ದೊಡ್ಡ 3 ಲೆಟರ್ ಟೈಪ್ ಮಾಡಿದ್ರು, ಎಲ್ಲ ಕಸದ ಬುಟ್ಟಿಗೆ ಬಿದ್ದಾಯ್ತು. ಹೋಗಿ ಕೊಟ್ಟವ್ರೋ ಇಲ್ಲ, ನನಗೆ ಅದು ಗ್ಯಾರಂಟಿ ಇಲ್ಲ. ಇವರು ಅದರಿಂದ ನಿಮ್ಮ ಅಧಿವೇಶನದ ಸಾರ್ಥಕತೆ, ಜನರ ದುಡ್ಡನ್ನ ಪೋಲ್ ಮಾಡ್ತಾ ಇದ್ದೀರಾ ನೀವು. ಒಂದೊಂದು ಅಧಿವೇಶನ ಕರಿಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತದೆ. ತೆರಿಗೆದಾರರ ಹಣವನ್ನ ಪೋಲ್ ಮಾಡ್ತಾ ಇದ್ದೀರಾ ನೀವು. ಅವ್ರಿಗೆ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ, ಕಾಂಗ್ರೆಸ್ ಕಳ್ಳರಿಗೆ ಮನಸ್ಸೇ ಉಳ್ಳುಳ್ಳಿಗೆ ಔಟಿದೆ. ಏನ್ ಮಾಡೋದು? ಪಾರದರ್ಶಕ ತರ್ತಾ ಇದ್ದಾರೆ. ಈಗ ಮೊದಲು ನನ್ನ ಮಾಧ್ಯಮದವರು ಪ್ರಕಟ ಮಾಡಿರೋದೇ ಹೇಳ್ತಾ ಇದ್ದೀನಿ, ಶಾಲಾ ಮಕ್ಕಳದೆಲ್ಲ ಹಾಕ್ಬಿಟ್ಟಿದ್ರಂತೆ ಹೆಸರುಗಳು. ಹೆಸರು ಸಿಕ್ತಿದ್ದೀರಾ? ಒಂದೇ ಸರಿ ಹೆಸರು, ಅಷ್ಟೊಂದು ಹೆಸರು ಬೇಕಲ್ಲ. ಶಾಲೆಗೆ ಔಟ್ ರಿಜಿಸ್ಟರ್ ತಗೊಂಡು ಅದನ್ನ ಹಾಕ್ಬಿಟ್ಟಿದ್ರಂತೆ ಒಂದೇ ಸರಿ. ಸತ್ತೋರ ಹೆಸರುಗಳೆಲ್ಲ ಆ ಉದ್ಯೋಗ ಖಾತ್ರಿಯಲ್ಲಿ ಇತ್ತು. ಇದೆಲ್ಲ ಪ್ರೂವ್ ಆಗಿರೋದು ನಾನು ಹೇಳ್ತಾ ಇರೋದು ಸರ್. ಈಗ ತನಿಖೆ ಮಾಡಿದ್ಮೇಲೆ, ಮೋದಿಯವರ ಸರ್ಕಾರ ತನಿಖೆ ಮಾಡಿದ್ಮೇಲೆ ಇಷ್ಟನ್ನು ಕೂಡ ಪ್ರೂವ್ ಆಗಿದೆ. ಮತ್ತೆ ಕಾಮಗಾರಿಗಳು ನಿಮ್ಗೂ ಗೊತ್ತು, ಮಾಧ್ಯಮದಲ್ಲೂ ಬಂದಿದೆ. ಎಲ್ಲ JCB ಇಟಾಚಿಯಲ್ಲೇ ನಡೀತಾ ಇದ್ದಿದ್ದು ಕಾಮಗಾರಿಗಳು. ಯೋಜನೆ ಏನಿತ್ತು, ಜನಗಳಿಗೆ ಕೆಲಸ ಕೊಡಬೇಕು ಅನ್ನೋದು ಯೋಜನೆ. ಅದು ಇಟಾಚಿಗೆ ಕೆಲಸ ಕೊಡಬೇಕು ಅಂತಲ್ಲ, ಜನಗಳಿಗೆ ಕೂಲಿ ಸಿಗಬೇಕು, ಹಳ್ಳಿಗಳಲ್ಲಿ ಕೂಲಿ ಸಿಗಬೇಕು ಅನ್ನೋದ್ರಿಂದ ಮಾಡಿರೋ ಯೋಜನೆ ಅದು. ನೀವು ಬಿರಿ ಇಟಾಚಿಯವರಿಗೆ ಕೊಟ್ಟು ಕಾಸು ಮಾಡ್ಕೊಂಬಿಟ್ಟಿದ್ದೀರಲ್ಲ. ಜಾಬ್ ಕಾರ್ಡು ನಕಲಿ, ವೋಟರ್ ಐಡಿನೂ ನಕಲಿ, ಎಲ್ಲ ನಕಲಿ ಮಾಡಿದ್ರು. ಈಗೇನ್ ಮಾಡಿದ್ದಾರೆ? ಸ್ಯಾಟಲೈಟ್ ಪಿಕ್ಚರ್ ಮಾಡಿದ್ದಾರೆ. ಆಮೇಲೆ ಬಯೋಮೆಟ್ರಿಕ್ ಮಾಡಿದ್ದಾರೆ. ಆಡಿಟ್ 2 ವರ್ಷಕ್ಕೊಂದ್ಸಲಿ ನೀವು ಇಲ್ಲಿ ಅಪ್ಲೋಡ್ ಆದ ತಕ್ಷಣ ಡೆಲ್ಲಿಗೆ ಹೊರಟೋಗುತ್ತೆ ಸಿಸ್ಟಮ್ಗೆ, ಆ ತರ ಮಾಡಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಕಳ್ತನ ಆಗ್ತಾ ಇತ್ತೋ ಅದೆಲ್ಲ ಆ ಇಲಿ ಬಿಲೆಗಳಿಗೆಲ್ಲ ಇದು ಹೊಡೆದಿದ್ದಾರೆ, ಸೀಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇಲಿಗಳಿಗೆಲ್ಲ ಭಯ ಶುರುವಾಗಿರೋದು. ಎಲ್ಲ ಬಿಲರ್ಗಳು ಮುಚ್ಚೋಗ್ಬಿಟ್ಟವೆ ಇವಾಗ. GST ಎಲ್ಲ ಬಂದ್ಮೇಲೆ ಎಲ್ಲ ಮುಚ್ಚೋಗೈತೆ. ಈಗ ಕಾಂಗ್ರೆಸ್ ಬಿಲ್ಗಳೆಲ್ಲ ಮುಚ್ತಾವೆ, ಒಂದೊಂದೇ ಗೇಟ್ ಕ್ಲೋಸ್ ಮಾಡ್ತಾವ್ರೆ. ಅದಕ್ಕೆ ಎಲ್ಲ ಕೇಸ್ಗಳ ಬೇಲ್ಗಳಲ್ಲಿ ಇರೋದು ಅವರೆಲ್ಲ, ಕಾಂಗ್ರೆಸ್ ಅವರೆಲ್ಲ ಬೇಲ್ಗಳಲ್ಲ ಅವ್ರೆ. ಕರ್ನಾಟಕದ ಮುಖ್ಯಮಂತ್ರಿ
ಕೆಂಗಲ್ ಹನುಮಂತಯ್ಯನಿಂದ ಹಿಡಿದು ವೀರೇಂದ್ರ ಪಾಟೀಲ್, ದೇವರಾಜ ಅರಸು, ಯಡಿಯೂರಪ್ಪ, ಎಸ್.ಎಂ. ಕೃಷ್ಣ ಇವರೆಲ್ಲ ಟೋಟ್ಲ್ ಹಾಕಿ ಒಂದ್ ಕಡೆ, ಇವರೆಲ್ಲ ಮುಖ್ಯಮಂತ್ರಿಗಳನ್ನ ಒಂದ್ ಕಡೆ ಟೋಟ್ಲ್ ಹಾಕಿ, ಸಿದ್ದರಾಮಯ್ಯ ಒಂದ್ ಕಡೆ ಟೋಟ್ಲ್, ಅವ್ರು ಮೀರಿಸಿದ ಸಾಲ ಸುಮಾರು ಇವೆಲ್ಲ ಸೇರಿಸ್ತಾರೆ 4 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ ಒಬ್ರೆ, ಓನ್ಲಿ ಒಂದು ಸಿದ್ದರಾಮಯ್ಯ. ಈಗ ಮತ್ತೆ 1,10,000 ಸಾಲ ಮಾಡಕ್ಕೆ ಹೊರಟಿದ್ದಾರೆ. ಅಂದ್ರೆ ನಿಮ್ಮಲ್ಲಿ ಹಣ ಇಲ್ಲ, ಪಾಪರಾಗೋಟಿದ್ದೀರಾ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಏನು ವಿಕಸಿತ ಭಾರತ ಯೋಜನೆಯನ್ನ ಜಾರಿಗೆ ತಂದಿದೆ, ಅದರಲ್ಲಿ 40% ಏನ್ ಕೊಡಬೇಕು, ಕೊಡಕ್ಕೆ ನಿಮ್ಮ ಹತ್ರ ಗತಿ ಇಲ್ಲ. ಅದಕ್ಕೋಸ್ಕರ ಇವತ್ತು ನೀವು ಇದನ್ನ ವಿರೋಧ ಮಾಡ್ತಾ ಇದ್ದೀರಾ. 2 ಕಾರಣ. ಇದನ್ನ ನಾವು ವಿಧಾನಸಭೆಯಲ್ಲೂ ಕರೀರಿ, ನಾವು ತಯಾರಿದ್ದೀರಿ, ವಿಧಾನಸಭೆಯಲ್ಲೂ ನಾವು ಚರ್ಚೆ ಮಾಡ್ತೀರಿ, ಸರಿಯಾಗಿ ಉತ್ತರ ಕೊಡ್ತೀರಿ. ನಿಮ್ಗೆ ಹೊಟ್ಟೆ ಉರಿ ಆಗಿರೋದು ಒಂದು ಭಾರತದ ಹೆಸರು, ಇನ್ನೊಂದು ಪಾಪರಾಗಿರುವಂಥದ್ದು. ಇವೆರಡು ವಿಚಾರಗಳನ್ನ ಇಟ್ಟುಕೊಂಡು ನೀವು ಈ ಯೋಜನೆಗೆ ವಿರೋಧವನ್ನ ತರ್ತಾ ಇದ್ದೀರಾ. ಅದರಿಂದ ಅಧಿವೇಶನ ಕರೆಯುವಂಥದ್ದು ಒಂದು ಸದಭಿಪ್ರಾಯ ಇರಬೇಕು, ಒಳ್ಳೆ ಉದ್ದೇಶ ಇರಬೇಕು. ಆದ್ರೆ ದುರುದ್ದೇಶ, ಕಾಂಗ್ರೆಸ್ಸಿನ ದುರುದ್ದೇಶ ಇಟ್ಕೊಂಡು ನೀವು ಕರಿತಾ ಇದ್ದೀರಾ. ನಿಮ್ಮ ಒಳಜಗಳವನ್ನ ಮುಚ್ಚಿ ಹಾಕೊಳ್ಳೋಕೆ ಅಲ್ಲಿ ಮೈಸೂರು ಏರ್ಪೋರ್ಟ್ ಅಲ್ಲಿ 16 ಸೆಕೆಂಡು 20 ಸೆಕೆಂಡು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, 16 ಸೆಕೆಂಡು 20 ಸೆಕೆಂಡ್ ಮುಖ್ಯಮಂತ್ರಿ. ಈ ಜಗಳನ ಮರೆಮಾಚಕ್ಕೋಸ್ಕರ ನೀವು ಅಧಿವೇಶನ ಕರೆದುಬಿಟ್ಟು ಕೇಂದ್ರ ಸರ್ಕಾರದನ್ನ ತೆಗಳಕ್ಕೆ ಈ ಅಧಿವೇಶನ, ಅಷ್ಟು ಬಿಟ್ರೆ ಏನೂ ಇಲ್ಲ ಇದರಲ್ಲಿ. ಇದರಿಂದ ಏನ್ ಬೆನಿಫಿಟ್? ಆಯ್ತು ತೆಗಳಿ, ಏನ್ ಮಾಡ್ತೀರಾ? 1 ಲೆಟರ್ ಪೋಸ್ಟ್ ಮಾಡ್ತೀರಾ ಅಷ್ಟೇ. ಏನು ಅದರಿಂದ ಏನು? ಮೊನ್ನೆ ಅಧಿವೇಶನದಲ್ಲೂ ಒಂದು ದೊಡ್ಡ 3 ಲೆಟರ್ ಟೈಪ್ ಮಾಡಿದ್ರು, ಎಲ್ಲ ಕಸದ ಬುಟ್ಟಿಗೆ ಬಿದ್ದಾಯ್ತು. ಹೋಗಿ ಕೊಟ್ಟವ್ರೋ ಇಲ್ಲ, ನನ್ಗೆ ಅದು ಗ್ಯಾರಂಟಿ ಇಲ್ಲ. ಇವರು ಅದರಿಂದ ನಿಮ್ಮ ಅಧಿವೇಶನದ ಸಾರ್ಥಕತೆ, ಜನರ ದುಡ್ಡನ್ನ ಪೋಲ್ ಮಾಡ್ತಾ ಇದ್ದೀರಾ ನೀವು. ಒಂದೊಂದು ಅಧಿವೇಶನ ಕರಿಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತೈತೆ. ತೆರಿಗೆದಾರರ ಹಣವನ್ನ ಪೋಲ್ ಮಾಡ್ತಾ ಇದ್ದೀರಾ ನೀವು. ಅವ್ರಿಗೆ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ, ಕಾಂಗ್ರೆಸ್ ಕಳ್ಳರಿಗೆ ಮನಸ್ಸೇ ಉಳ್ಳುಳ್ಳಿಗೆ ಔಟಿದೆ. ಏನ್ ಮಾಡೋದು? ಪಾರದರ್ಶಕ ತರ್ತಾ ಇದ್ದಾರೆ. ಈಗ ಮೊದಲು ನನ್ನ ಮಾಧ್ಯಮದವರು ಪ್ರಕಟ ಮಾಡಿರೋದೇ ಹೇಳ್ತಾ ಇದ್ದೀನಿ, ಶಾಲಾ ಮಕ್ಕಳದೆಲ್ಲ ಹಾಕ್ಬಿಟ್ಟಿದ್ರಂತೆ ಹೆಸರುಗಳು. ಹೆಸರು ಸಿಕ್ತಿದ್ದೀರಾ, ಒಂದೇ ಸರಿ ಹೆಸರು, ಅಷ್ಟೊಂದು ಹೆಸರು ಬೇಕಲ್ಲ. ಶಾಲೆಗೆ ಔಟ ರಿಜಿಸ್ಟರ್ ತಗೊಂಡು ಅದನ್ನ ಹಾಕ್ಬಿಟ್ಟಿದ್ರಂತೆ ಒಂದೇ ಹೆಸರು. ಸತ್ತೋರ ಹೆಸರುಗಳೆಲ್ಲ ಆ ಉದ್ಯೋಗ ಖಾತ್ರಿಯಲ್ಲಿ ಇತ್ತು. ಇದೆಲ್ಲ ಪ್ರೂವ್ ಆಗಿರೋದು ನಾನು ಹೇಳ್ತಾ ಇರೋದು ಸರ್. ಈಗ ತನಿಖೆ ಮಾಡಿದ್ಮೇಲೆ, ಮೋದಿಯವರ ಸರ್ಕಾರ ತನಿಖೆ ಮಾಡಿದ್ಮೇಲೆ ಇಷ್ಟನ್ನು ಕೂಡ ಪ್ರೂವ್ ಆಗಿದೆ. ಮತ್ತೆ ಕಾಮಗಾರಿಗಳು ನಿಮ್ಗೂ ಗೊತ್ತು, ಮಾಧ್ಯಮದಲ್ಲೂ ಬಂದಿದೆ. ಎಲ್ಲ JCB ಇಟಾಚಿಯಲ್ಲೇ ನಡೀತಾ ಇದ್ದಿದ್ದು ಕಾಮಗಾರಿಗಳು. ಯೋಜನೆ ಏನಿತ್ತು, ಜನಗಳಿಗೆ ಕೆಲಸ ಕೊಡಬೇಕು ಅನ್ನೋದು ಯೋಜನೆ. ಅದು ಇಟಾಚಿಗೆ ಕೆಲಸ ಕೊಡಬೇಕು ಅಂತಲ್ಲ, ಜನಗಳಿಗೆ ಕೂಲಿ ಸಿಗಬೇಕು, ಹಳ್ಳಿಗಳಲ್ಲಿ ಕೂಲಿ ಸಿಗಬೇಕು ಅನ್ನೋದ್ರಿಂದ ಮಾಡಿರೋ ಯೋಜನೆ ಅದು. ನೀವು ಬಿರಿ ಇಟಾಚಿಯವರಿಗೆ ಕೊಟ್ಟು ಕಾಸು ಮಾಡ್ಕೊಂಬಿಟ್ಟಿದ್ದೀರಲ್ಲ. ಜಾಬ್ ಕಾರ್ಡು ನಕಲಿ, ವೋಟರ್ ಐಡಿನೂ ನಕಲಿ, ಎಲ್ಲ ನಕಲಿ ನಕಲಿ ಮಾಡಿದ್ರು. ಈಗೇನ್ ಮಾಡಿದ್ದಾರೆ? ಸ್ಯಾಟಲೈಟ್ ಪಿಕ್ಚರ್ ಮಾಡಿದ್ದಾರೆ. ಆಮೇಲೆ ಬಯೋಮೆಟ್ರಿಕ್ ಮಾಡಿದ್ದಾರೆ. ಆಡಿಟ್ 2 ವರ್ಷಕ್ಕೊಂದ್ಸಲಿ ನೀವು ಇಲ್ಲಿ ಅಪ್ಲೋಡ್ ಆದ ತಕ್ಷಣ ಡೆಲ್ಲಿಗೆ ಹೊರಟೋಗುತ್ತೆ ಸಿಸ್ಟಮ್ಗೆ, ಆ ತರ ಮಾಡಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಕಳ್ತನ ಆಗ್ತಾ ಇತ್ತೋ ಅದೆಲ್ಲ ಆ ಇಲಿ ಬಿಲೆಗಳಿಗೆಲ್ಲ ಇದು ಹೊಡೆದಿದ್ದಾರೆ, ಸೀಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇಲಿಗಳಿಗೆಲ್ಲ ಭಯ ಶುರುವಾಗಿರೋದು.